ನಮಸ್ಕಾರ. ಸದ್ಯ ನಡೀತಾ ಇರುವಂತಹ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಜಾತ್ರೆಗಳಲ್ಲಿ ಎರಡನೇ ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಹಾಗೂ ಕರ್ನಾಟಕದ ಅತ್ಯಂತ ದೊಡ್ಡ ಜಾತ್ರೆಯೂ ಕೂಡ ಇದಾಗಿದೆ. ಹಾಗೆ ಕರ್ನಾಟಕದ 18 ಶಕ್ತಿ ಪೀಠಗಳಲ್ಲಿ ಶಿರಸಿಯ ಶ್ರೀ ಮಾರಿಕಾಂಬೆ ಕೂಡ ಒಂದು. ಮಾರಿಕಾಂಬೆಯ ಹಿನ್ನೆಲೆ ಏನಪ್ಪಾ ಅಂತ ನೋಡೋದಾದ್ರೆ, ಒಂದು ಸಾಮಾನ್ಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಯುವತಿ ಆಗಿರ್ತಾಳೆ. ನೋಡೋಕೆ ಎಷ್ಟು ಸುಂದರವಾಗಿರ್ತಾಳೆ ಅಂತ ಅಂದರೆ, ಮದುವೆ ಆಗ್ತಕ್ಕಂತಹ ಯುವಕರೆಲ್ಲರೂ ನನಗೆ ಮದುವೆ ಆದರೆ ಇವಳನ್ನೇ ಮದುವೆ ಆಗಬೇಕು ಅನ್ನುವಷ್ಟು ಸುಂದರವಾಗಿರ್ತಾಳೆ. ಹೀಗಿರುವಾಗ ಅನ್ಯ ಜಾತಿಯ ಮಾಂಸಾಹಾರಿ ಯುವಕನೊಬ್ಬ ಮಾರಿಕಾಂಬೆಯನ್ನು ನೋಡಿ ಇಷ್ಟಪಡ್ತಾನೆ. ಮದುವೆ ಆದರೆ ನಾನು ಇವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೊತಾನೆ. ಹೀಗಿರುವಾಗ ಅವನಿಗೆ ಬ್ರಾಹ್ಮಣ ವಿದ್ಯೆಗಳು ಯಾವ ಗೊತ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಊರಿಂದ ದೂರ ಇದ್ದು ಕೆಲವು ಬ್ರಾಹ್ಮಣ ವಿದ್ಯೆಗಳನ್ನು ಕಲಿತು ಬರ್ತಾನೆ. ಕಲಿತು ಬಂದು ಅವರ ತಂದೆ ತಾಯಿಯನ್ನು ಒಪ್ಪಿಸಿ ಆ ಯುವತಿಯನ್ನು ಮದುವೆ ಆಗ್ತಾನೆ. ಮದುವೆ ಆದ ಮೇಲೆ ಅವರ ಸಂಸಾರ ಚೆನ್ನಾಗಿ ಸಾಗ್ತಾ ಇರುತ್ತೆ. ಒಂದು ಗಂಡು ಮಗು ಕೂಡ ಅವರಿಗೆ ಜನನ ಆಗುತ್ತೆ. ಆ ತಂದೆ ಏನು ಮಾಡ್ತಿರ್ತಾನೆ, ಮಗನನ್ನು ಕೂಡ ತನ್ನೊಟ್ಟಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸಾಮಾನ್ಯವಾಗಿ ಇವಾಗ ಮಕ್ಕಳು ಏನು ಮಾಡ್ತಾರೆ, ತಂದೆ ತಾಯಿಯನ್ನು ಅನುಕರಣೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಹೀಗಿರುವಾಗ ಒಂದು ದಿವಸ ಆ ಮಗ ಏನು ಮಾಡ್ತಾ ಇರ್ತಾನೆ, ಚಪ್ಪಲಿಯನ್ನು ಹೊಲಿತಾ ಇರ್ತಾನೆ. ಇದನ್ನು ನೋಡಿದಂತಹ ತಾಯಿಗೆ ಬರಸಿಡ್ಲು ಬಡದಾಗತ್ತೆ, ಕೋಪ ಉಕ್ಕಿ ಬರುತ್ತೆ. ಸಾಮಾನ್ಯವಾದಂತಹ ಮಹಿಳೆ ಕಾಳಿಯಾಗಿ ಬದಲಾಗ್ತಾಳೆ. ಗಂಡ ತನಗೆ ಸುಳ್ಳನ್ನು ಹೇಳಿ ಜಾತಿಯನ್ನು ಮುಚ್ಚಿಟ್ಟು ಅವಳನ್ನು ಮದುವೆ ಆಗಿದ್ದಾನೆ ಅಂತ ಕೋಪಗೊಂಡಂತಹ ಹೆಣ್ಮಗಳು ಏನು ಮಾಡ್ತಾಳೆ, ಗಂಡನ ವಧೆಗೆ ಮುಂದಾಗ್ತಾಳೆ. ಕೆಲವೇ ದಿನಗಳಲ್ಲಿ ಬ್ರಾಹ್ಮಣ ವಿದ್ಯೆಗಳನ್ನು ಕಲಿತು ಬಂದಂತಹ ಆ ಯುವಕ ಕೇವಲ ಅಷ್ಟೇ ಗೊತ್ತಿರತ್ತಾ, ಕೆಲವೇ ದಿನಗಳಲ್ಲಿ ಬ್ರಾಹ್ಮಣ ವಿದ್ಯೆಗಳನ್ನು ಕಲ್ತಿರ್ತಾನೆ ಅಂತ ಅಂದರೆ ಅವನಿಗೆ ಬೇರೆ ವಿದ್ಯೆಗಳು ಕೂಡ ಗೊತ್ತಿರುತ್ತೆ. ಹೀಗಾಗಿ ಅವನಿಗೆ ಮಾಟಮಂತ್ರ ವಿದ್ಯೆಗಳು ಕೂಡ ಗೊತ್ತಿರುತ್ತೆ. ಹೆಂಡತಿ ತನ್ನನ್ನು ಕೊಲೆ ಮಾಡಕ್ಕೆ ಬರ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಆ ಯುವಕ ಏನು ಮಾಡ್ತಾನೆ, ತನ್ನ ಪ್ರಾಣವನ್ನು ದೇಹದಿಂದ ಬೇರ್ಪಡಿಸಿ ಪ್ರಾಣಿಗಳ ದೇಹವನ್ನು ಸೇರ್ಕೊಳ್ಳುವಂಥ ಒಂದು ವಿದ್ಯೆ ಕೂಡ ಅವನು ಕಲ್ತಿರ್ತಾನೆ. ಹೆಂಡತಿ ಯಾವಾಗ ಕೊಲೆ ಮಾಡಕ್ಕೆ ಬರ್ತಾಳೆ ಅಂತ ಗೊತ್ತಾದಾಗ ಕೋಣದ ದೇಹವನ್ನು ಸೇರ್ಕೊಳ್ತಾನೆ. ಕೋಪದಿಂದ ಉರಿತಿರುವಂಥ ಆ ಯುವತಿ ಏನು ಮಾಡ್ತಾಳೆ, ಕೋಣದ ತಲೆಯನ್ನು ಕಡಿತಾಳೆ. ಅವಳ ಕೋಪ ಇಷ್ಟಕ್ಕೆ ನಿಲ್ಲೋದಿಲ್ಲ, ಬದಲಾಗಿ ತಾನಿರುವಂತಹ ಮನೆಯನ್ನು ಕೂಡ ಸುಟ್ಟು ಭಸ್ಮ ಮಾಡ್ತಾಳೆ. ಆವಾಗಿನಿಂದ ಶಿರಸಿ ಶ್ರೀ ಮಾರಿಕಾಂಬೆಗೆ ಕೋಣ ಬಲಿ ಕೊಡುವಂಥ ಪ್ರತೀತಿ ಕೂಡ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.